ನಗರದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ತಾಹಿರಾ ಬೇಗಂ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು. ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಬಿಎಂ ರಸ್ತೆಯಲ್ಲಿ ಇರುವ ಡಿವೈಡರ್ಗಳಿಗೆ ಎಲ್ಇಡಿ ಲೈಟ್ ಅಳವಡಿಸುವ ಬಗ್ಗೆ, ಪಂಚಾಯಿತಿ ವ್ಯಾಪ್ತಿಯ ಬಿಎಂ ರಸ್ತೆಯ ಬದಿಗಳಲ್ಲಿ ಅಂಗಡಿಗಳ ಮುಂದೆ ಪಾದಚಾರಿ ರಸ್ತೆಗೆ ಸಾಮಗ್ರಿಗಳನ್ನು ಇಟ್ಟುಕೊಂಡಿರುವುದು ಹಾಗೂ ಶೀಟ್ ಹಾಕಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹೊರಗುತ್ತಿಗೆಗೆ ವಹಿಸುವ ಬಗ್ಗೆ, ಪಂಚಾಯಿತಿಯ 11ನೇ ವಾರ್ಡ್ನಲ್ಲಿ ರಸ್ತೆ ಆಕ್ರಮಿಸಿಕೊಂಡು ಗಿಡಗಳನ್ನು ಹಾಕಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ, ಕಚೇರಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಬಗ್ಗೆ ಹಾಗೂ ಪಟ್ಟಣ ಪಂಚಾಯಿತಿಯಿಂದ ಕಸ ವಿಲೇವಾರಿ ಮಾಡುವ ಎಸ್ಡಬ್ಲ್ಯೂಎಂ ನಿವೇಶನದಲ್ಲಿ ಕಸ ಹಾಕಲು ಅವಕಾಶವಾಗುವಂತೆ ಸ್ಥಳವನ್ನು ಸ್ವಚ್ಛಗೊಳಿಸುವ ಬಗ್ಗೆ ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಯಿತು. ಅಧ್ಯಕ್ಷ ತಾಹಿರಾ ಬೇಗಂ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಾಮಾನ್ಯ ಸಭೆಯಲ್ಲಿ ಬಿಎಂ ರಸ್ತೆಯಲ್ಲಿರುವ ಡಿವೈಡರ್ಗಳಿಗೆ ಎಲ್ಇಡಿ ಲೈಟ್ ಅಳವಡಿಕೆ ಹಾಗೂ ವಾರ್ಡ್ಗಳಲ್ಲಿ ರಸ್ತೆಯನ್ನು ಆಕ್ರಮಿಸಿಕೊಂಡು ಗಿಡಗಂಟೆಗಳನ್ನು ಹಾಕಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ, ಪಾದಚಾರಿಗಳ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದ್ದು, ಶೀಘ್ರದಲ್ಲಿಯೇ ಇವುಗಳನ್ನು ಕಾನೂನು ನಿಯಮಾನುಸಾರವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಬಸವರಾಜು ಮಾತನಾಡಿ, ಸಭೆಯಲ್ಲಿ ಹಲವಾರು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದ್ದು, ಅವುಗಳನ್ನೆಲ್ಲ ನಿಯಮಾನುಸಾರ ಕ್ರಮ ವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ತಾಹಿರಾ ಬೇಗಂ, ಉಪಾಧ್ಯಕ್ಷಮ್ಮ ಸದಸ್ಯರಾದ ತೌಫಿಕ್ ಅಹಮದ್, ರಾಣಿ, ನಿಕಟಪೂರ್ವ ಅಧ್ಯಕ್ಷರಾದ ವೇದ ಸುರೇಶ್, ಹರೀಶ್, ಅಬ್ದುಲ್ ಕುದುಸ್ ಮೊದಲಾದವರು ಹಾಜರಾಗಿದ್ದರು. ಯಾವ ವಿಚಾರ ಯಾವ ಮಾತಾಡೋದಲ್ಲ, ಸಂಬಂಧಪಟ್ಟ ವಿಚಾರ ಮಾತಾಡೋಣ. ಅದಕ್ಕೆ ಎಲ್ಲ ಇಲಾಖೆ ಪೊಲೀಸರು ಸೇರ್ತಾರೆ.